ಸೊ ಒಂದು ಕಡೆಗೆ ಈ ಮಾತುಕತೆ ಆಗ್ತಾ ಇದ್ರೆ ರೈತರಿಗೆ ಒಂದಿಷ್ಟು ಕೊಡಿಸಬೇಕು ಅನ್ನುವಂತ ಚಿಂತನೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿದ್ರೆ, ಇನ್ನೊಂದು ಕಡೆಗೆ ನಡು ಯಾರೋ ಕಿಡಿಗೇಡಿಗಳು ಬಂದುಬಿಟ್ಟು ಈ ಹೋರಾಟಕ್ಕೆ ಕಪ್ಪು ಮಸಿ ಬಳಿಯುವಂತ ಕೆಲಸವನ್ನ ಮಾಡಿದ್ರು. ಯಾರವರು ಅನ್ನುವಂತ ಪ್ರಶ್ನೆ ಬರುತ್ತೆ. ಯಾಕೆ ಅಂತಂದ್ರೆ ಕಲ್ಲು ತೂರಾಟವನ್ನ ಮಾಡ್ತಾರೆ. ಅದಾದ ನಂತರ ರೈತ ಮುಖಂಡರು ಹೇಳ್ತಾರೆ, ಇಲ್ಲ ನಾವು ಯಾರು ಕೂಡ ನಮ್ಮವರು ಈ ತರ ಕಲ್ಲನ್ನ ಎಸ್ತಿಲ್ಲ, ಯಾರೋ ಬಂದು ಇದನ್ನ ಹಾಳು ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಹುಕ್ಕೇರಿಯ ಹತ್ತರ್ಗಿ ಟೋಲ್ ಬಳಿ ಪರಿಸ್ಥಿತಿ ಉದ್ವಿಗ್ನ ಆಯಿತು. ಹತ್ತರ್ಗಿ ಟೋಲ್ ಬಳಿ ರೈತರಿಂದ ಕಲ್ಲು ತೂರಾಟ ನಡೆಯುವಂತ ಘಟನೆ ಕೂಡ ನಡೀತಿವತ್ತು. ಪೊಲೀಸರ ವಾಹನಗಳ ಮೇಲೆ ಕಲ್ಲನ್ನ ರೈತರು ತೂರಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ರೈತ ಮುಖಂಡರು ಹೇಳ್ತಾ ಇರೋದು, ನಾವು ರೈತರಲ್ವೇ ಅಲ್ಲ ಕಲ್ಲು ತೂರಿದವರು ಅಂತ ಹೇಳಿ. ಪೊಲೀಸ್ ಸಿಬ್ಬಂದಿಗೆ ಗಾಯ ಆಗಿದೆ, ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಕಬ್ಬು ಬೆಳೆಗಾರರ ಹೋರಾಟ. ಬಟ್ ಅದಾದ ನಂತರ ರೈತ ಮುಖಂಡರು ಅಲ್ಲಿಗೆ ಬಂದುಬಿಟ್ಟು ಯಾರು ಯಾವ ರೀತಿಯಲ್ಲೂ ಕೂಡ ಪ್ರಚೋದನೆಗೆ ಒಳಗಾಗಬೇಡಿ, ಕಲ್ಲನ್ನ ತೂರಬೇಡಿ ಅಂತ ಹೇಳಿದ್ರು. ಅಷ್ಟೊತ್ತಿಗಾಗಲೇ ಆಗುವಂತ ಡ್ಯಾಮೇಜ್ ಆಗೋಗಿತ್ತು. ಅಲ್ಲಿ ಬಂದಂತಹ ಟ್ರಕ್ ಆಗಿರಬಹುದು, ಬಸ್ ಆಗಿರಬಹುದು, ಪೊಲೀಸ್ ವಾಹನಗಳಾಗಿರ್ಬೋದು, ಖಾಸಗಿ ವಾಹನಗಳಾಗಿರಬಹುದು, ಪೊಲೀಸರ ಮೇಲಿನ ಕಲ್ಲುಗಳನ್ನ ತೂರಿದ್ದಾರೆ. ಅವ್ರಿಗೆ ಗಾಯ ಆಗಿದೆ, ಈಗಾಗಲೇ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಸ್ಥಳದಲ್ಲಿ ಆಂಬ್ಯುಲೆನ್ಸ್ಗಳು ಕೂಡ ಇವೆ, ಹಲವು ವಾಹನಗಳು ಜಖಮ್ ಆಗಿವೆ. ಹಾಗಿದ್ದಾಗ ಇದಕ್ಕೆ ಜವಾಬ್ದಾರಿ ಯಾರು ಅನ್ನುವಂಥದ್ದು ಕೇಳ್ತಾರೆ. ಬಟ್ ಅದೇನೇ ಇರಲಿ, ಇಂತಹ ಹೋರಾಟಗಳಲ್ಲಿ ಯಾರಾದರೂ ಒಂದಿಷ್ಟು ಕಡ್ಡಿ ಅಳ್ಳಾಡಿಸೋರು ಇದ್ದೇ ಇರ್ತಾರೆ. ಅದು ಯಾರು ಅನ್ನುವಂಥದ್ದನ್ನ ಈಗ ಪತ್ತೆ ಹಚ್ಚುವಂತ ಕೆಲಸ ಮಾಡಬೇಕು. ನಾವು ಅಲ್ಲೇ ಫ್ರಂಟಿಗೆ ಇದ್ದೇವೆ ಸರ್, ಅಲ್ಲೇ ಫ್ರಂಟಿಗೆ ಇದ್ದೇವೆ ಸರ್. ಅವ್ರು ಪಾಪ ಏನೋ ಮಾಡಲಿಲ್ಲ, ಸುಳ್ಳು ಹೇಳ್ಬೇಕು ಸರ್. ನಮ್ಮೆಲ್ಲರೂ ಆಫೀಸರ್ ಇದ್ರು. ಇವ್ರು ಹೊರಗಿಂದ ಇವು ಟ್ರಯಲ್ ಶಾಲೆ ಇರ್ಲಾರ್ದವ್ರು ಅಂತ ಶಾಲೆ ಇದ್ದವ್ರು ಯಾರೂ ಇದು ಮಾಡಿಲ್ಲ ಸರ್. ಶಾಲೆ ಇರ್ಲಾರ್ದವ್ರು ಇದು ಕಲ್ಲು ಒಗ್ದಾರ ಸರ್. ಕಲ್ಲು ಒಗ್ದಾರ ಸರ್, ಪೂರ್ತಿ ಎಲ್ಲ ಸರ್. ಭಾಳ ಒಗ್ದಾರ ಸರ್, ಭಾಳ ಜನ ಇದ್ದಾರೆ ಸರ್, ಭಾಳ ಜನ ಇದ್ದಾರೆ, ಭಾಳ ಜನ ಪೆಟ್ಟಾಗ್ಯದ ಸರ್. ನಮಗಿಲ್ಲಿ ಆಗ್ಯದ ಸರ್, ಇಲ್ಲಿ ಏನು ಸರ್. ಹ್ಞೂ ಸರ್, ಅಷ್ಟು ಇರ್ತಾವೆ. ಜನ ಕೂಡಿ ಜನ ಅದಾರ ಸರ್. ಎಲ್ಲ ಓಡಿ ಹೋದಾಗ ನಮ್ಮ ಬೆನ್ನು ಹಿಡಿದು ಇದು ಮಾಡಕತ್ತ ಕಲ್ಲು ಹೋಗಾಕತ್ತಾರ ಸರ್. ಎಲ್ಲರೂ ಅವ್ರವ್ರು ಇದು ಮಾಡಕ್ಕೆ ಇದು ಮಾಡ್ತಾರೆ ಸರ್. ನಾವೆಲ್ಲ ಇದ್ರು, ನಮ್ಮ ಡಿ ಎಸ್ ಸಾಹೇಬ್ರು ಅಲ್ಲೇ ಇದ್ರು ಸರ್. ಅವ್ರಿಗೂ ಗಿರ ಹಾಕೊಂಡಿದ್ರು ಸರ್, ನಮ್ಮ ಡಿ ಎಸ್ ಸಾಹೇಬ್ರಿಗೆ. ಹ್ಞೂ ಸರ್, ನಾವು ಹ್ಞೂ ರೀ, ಅದಕ್ಕೆ ನಾವು ಅಲ್ಲೇ ಇದ್ದೇವ್ರಿ ಸರ್. ಎಲ್ಲ ಓಡಿ ಬರೋಣ ನಾವು ಅಲ್ಲೇ ಇದ್ದಿದ್ದೀವಿ ಸರ್. ಮತ್ತಿನ್ನು ಭಾಳ ಕಲ್ಲು ಹೋಗಾಕ ನಾವು ಸ್ವಲ್ಪ ಇದು ಅಲ್ಲೇ ಬಂದೆವು ಸರ್. ಇದು ಮಾಡಿ ಸರ್, ಹೆಸರು ಕಲ್ಲೇ ಹೊಡೆದು ಬಿದ್ದು ಮಾಡ್ಬಿಟ್ಟು ಸರ್. ಸರ್ ರೈತರಲ್ಲ ಸರ್, ಹೊರಗೆ ಕುಡಿದಂಥ ಜನ ಸರ್. ಏನು ಸರ್, ರೈತರು ಪಾಪ ಅವ್ರು ಟೈಲ್ ಹಾಕೊಂಡು ಅವ್ರು ಯಾರೂ ಒಬ್ಬರು ಕಾಲು ಒಗ್ದಿಲ್ಲ, ಏನೂ ಮಾಡಿಲ್ಲ ಸರ್. ಅವರೆಲ್ಲ ಇದು ಮಾಡ್ಕೊಂಡು ಹೋಗ್ಯಾರ ಸರ್. ಅವರೆಲ್ಲ ಕಲ್ಲು ಒಗ್ಯಾಣ ಸರ್. ನಾವೆಲ್ಲರೂ ಓಡಿ ಬಂದೇವೆ ಸರ್. ಇವತ್ತೇ ಸರ್ ನಾವು ಬಿಜಾಪುರ ಜಿಲ್ಲಾ ಸರ್, ಇಂಡಿ ರೂರಲ್ ಪೊಲೀಸ್ ಸ್ಟೇಷನ್ದವ್ರು ಸರ್ ನಾವು ಸರ್. ನಾನು ಇಲ್ಲಿ ಬಡ್ಯಾಣ ಸರ್, ಚಕ್ಕರ್ ಬರಾಕ್ತಿತ್ತು ಸರ್. ನಮ್ಮ ಇವರು ಅಲ್ಲಿ ಕುಡಿಯೋದಂಥ ಹುಡುಗರಿದ್ರು, ಒಂದು ಇಬ್ಬರು ಹುಡುಗ ಗಾಡಿ ಒಳಗೆ ಹಾಕ್ಕೊಂಡು ಮತ್ತೊಂದು ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ರು ಸರ್. ಸರ್ ಸ್ವಲ್ಪ ಚಕ್ಕರ್ ಬರಾಕ್ತದೆ ಸರ್. ಇದು ಏನಂತಂದರೆ ಬಿಜಾಪುರದಿಂದ ಬಿಜಾಪುರ ತಾಲೂಕು, ಬಿಜಾಪುರ ಜಿಲ್ಲೆ ಇಂಡಿಯಿಂದ ಬಂದಿದ್ದೀವಿ ನಾವು ರಕ್ಷಣೆ ಕೊಡೋಕ್ಕೆ. ಆದರೆ ಈ ಥರ ಘಟನೆ ಆಗಿರುವಂಥದ್ದು. ಆದರೆ ಒಂದಿಷ್ಟು ಏನು ಹಸಿರು ಶಾಲೆ ಹಾಕೊಂಡಿದ್ರೆ ಏನು ಮಾಡ್ತಾ ಇರಲಿಲ್ಲ. ಕೆಲವಷ್ಟು ಕಿಡಿಗೇಡಿಗಳು ಏನು ಶಾಲೆ ಇಲ್ದಿರ್ತ ಬಂದಂಥ ಒಂದಿಷ್ಟು ಜನ ಯುವಕರು ಏನು ಮಾಡಿದ್ರು, 100-200 ಸಮ್ ನಂಬರಲ್ಲಿದ್ದರು. ಅವರು ಬಂದು ಜೋರಾದ ಕಲ್ಲು ತೂರಾಟ ಮಾಡೋದು. ಹೀಗಾಗಿ ನಾವು ರಕ್ಷಣೆ ತೊಗೊಳ್ಬೇಕಾಯಿತು ಮತ್ತು ಓಡಿ ಹೋಗಬೇಕಾಗಿತ್ತು. ಅಲ್ಲಿಂದಷ್ಟು ತೊಂದರೆ ಆಗಿದೆ ನಮಗೆ, ಮತ್ತು ತಲೆಗೆ ಏಟಾಗಿದೆ ಅಂತ ಹೇಳಿ ದೇವೇಂದ್ರ ಅವರು ತಿಳಿಸ್ತಾ ಇದ್ರು. ಶಂಕೇಶ್ವರಿಂದ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರಂದೋಡಿ, ಪಬ್ಲಿಕ್ ಟಿವಿ, ಬೆಳಗಾವಿ. ಸರ್, ನಾನಾಗಲೇ ಹೇಳ್ತಾ ಇದ್ದೆ ಈ ವಿಚಾರದಲ್ಲಿ, ಅದು ಯಾರು ರೈತರ ಕಲ್ಲು ಎಸ್ದಂಥವ್ರಲ್ಲ, ಅದು ಬೇರೆ ಯಾರೋ ಮಾಡಿದ್ದಾರೆ ಕಿತಾಪತಿಯನ್ನಂತ ಹೇಳಿ. ಹಂಗಂತ ಹೇಳ್ಬಿಟ್ಟು ಅಲ್ಲಿರುವಂಥ ರೈತರು ಯಾರು ಕೂಡ ಹಿಂದೆ ಸರಿಬಾರದು. ಯಾಕೆ ಅಂತಂದರೆ ಅವ್ರು ಯಾರು ಕಲ್ಲೆಸ್ದವರು ಏನು ಎತ್ತ ಅನ್ನುವಂಥದ್ದನ್ನು ನೀವೇ ಹಿಡಿದು ಬಿಟ್ಟು ಪೊಲೀಸರಿಗೆ ಒಪ್ಪಿಸಬೇಕು. ಕಾರಣ ನೀವು ಮಾಡುವಂಥ ಹೋರಾಟಕ್ಕೆ ಒಂದು ಕಪ್ಪು ಮಸಿಯನ್ನು ಬಳಿಯುವಂಥ ಕೆಲಸವನ್ನು, ಕೆಟ್ಟ ಹೆಸರು ತರುವಂಥ ಪ್ರಯತ್ನವನ್ನು ಯಾರು ಮಾಡಿದಾರೋ ಅವ್ರನ್ನ ಹಿಡ್ಕೊಂಡು ಬಂದು ನೀವೇ ಕೊಡುವಂಥ ಜವಾಬ್ದಾರಿಯನ್ನು ಹೊಂದಬೇಕಾಗತ್ತೆ. ಕಾರಣ ಆ ಕಡೆಗೆ ಹಿಂಬದಿಯಲ್ಲಿ ನಿಂತಂಥವ್ರು ನೀವೇ ಹಸಿರು ಶಾಲನ್ನು ಹಾಕ್ಕೊಂಡಿರೋರು, ಕೊಡಬೇಕು ಅವರನ್ನು. ಕಾರಣ ನಿಮ್ಮ ಹೋರಾಟ ಯಾವ ರೀತಿಯಾಗಿ ಗಟ್ಟಿಯಾಗಿ ನಿಂತ್ಕೊಂಡಿದೆ, ಅದಕ್ಕೆ ಈ ರೀತಿಯಾಗಿ ಕಡ್ಡಿ ಅಳ್ಳಾಡಿಸ್ಬಿಟ್ಟು ಕೆಟ್ಟ ಹೆಸರು ತರುವಂಥ ಕೆಲಸವನ್ನು ಮಾಡಿದ್ರು ಅದು ಯಾರು ಅನ್ನೋದು ಕೂಡ ಗೊತ್ತಾಗಬೇಕು. ಆ ಕೆಲಸವನ್ನು ನೀವೇ ಮಾಡಬೇಕು.
ಯಾರಲ್ಲಿ ಕಲ್ಲು ಒಗೆದವರು, ಎಲ್ಲಿಂದ ಬಂದಿದ್ರು ಅವರು? ನಿಮ್ಮೂರಿನವರ ಅಥವಾ ಅಲ್ವಾ? ಬೇರೆ ಯಾರಾದರೂ ಬಂದಿದ್ರಾ? ಅವ್ರು ಯಾರು ಕೂಡ ಕಲ್ಲೆಸ್ದವರು ಹಸಿರು ಶಾಲನ ಹಾಕ್ಕೊಂಡಿಲ್ಲ. ನೋಡ್ತಾ ಇದ್ರೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಬಂದಿದ್ದಾರೆ. ಯಾವುದೋ ಉದ್ದೇಶ ಇಟ್ಕೊಂಡೇ ಬಂದಂಗೆ ಕಾಣಿಸ್ತಾ ಇದೆ. ಅವರು ಬೇಕು ಅಂತಲೇ ಈ ರೀತಿಯಾಗಿ ಕೆಟ್ಟ ಹೆಸರು ತರುವಂಥ ಪ್ರಯತ್ನವನ್ನು ಮಾಡಕ್ಕೆ ಬಂದಿದ್ದಾರೆ. ಶಾಂತಿಯುತವಾಗಿ ನಡಿಬೇಕಾಗಿದ್ದನ್ನು ಅಶಾಂತಿಯನ್ನು ಸೃಷ್ಟಿ ಮಾಡುವಂಥ ಕೆಲಸಕ್ಕೆ ಮುಂದಾದಂಥವ್ರು ಯಾರು? ಅದನ್ನು ಪತ್ತೆ ಹಚ್ಚುವಂಥ ಕೆಲಸ ಪೊಲೀಸರು ಮಾಡಬೇಕು. ಅಷ್ಟೇ ಅಲ್ಲ, ಅಲ್ಲಿ ಇರುವಂಥ ರೈತರೆಲ್ಲ ಹುಡುಕಬೇಕು ಅವ್ರು ಯಾರು ಎತ್ತ ಅಂತ ಹೇಳಿ. ಅವ್ರ ಮುಖ ಪರಿಚಯ ನಿಮಗಿದ್ರೆ ಹೇಳಬೇಕು. ಇವ್ರಿಗೆ ಯಾರು ಕಲ್ಲಿ ಹೆಸರು ಕೇಳಿದಂಥವ್ರು? ಯಾರು ಹೇಳಿದ್ರಲ್ಲಿ? ಎಲ್ಲವೂ ಕೂಡ ಶಾಂತಿಯುತವಾಗಿ ನಡೀತಾ ಇತ್ತು. ಏಕಾಏಕಿಯಾಗಿ ಕಲ್ಲನ್ನು ಒಗೆಯುವಂಥ ಕೆಲಸವನ್ನು ಮಾಡಿಸಿದವರು ಯಾರು? ಪೂರ್ತಿ ಪತ್ತೆ ಹಚ್ಚುವಂಥ ಕೆಲಸ ಆಗಬೇಕು. ಅಥವಾ ಇದರಲ್ಲೂ ಯಾರ್ದಾದ್ರೂ ಕಾರ್ಖಾನೆ ಮಾಲೀಕರದ ಕೈವಾಡ ಇದೆಯಾ? ಗದ್ದಲು ಎಬ್ಬಿಸ್ಬಿಡೋದು, ಅಲ್ಲಿಗೆ ಮುಗಿಸ್ಬಿಡೋದು ಇದನ್ನ ಅಂತೇಳಿ ಭಾಳ ಇರ್ತವೆ ಇಂಥವು. ಸ್ಥಳೀಯವಾಗಿ ಯಾರಾದರೂ ಇಂಥವ್ರಿದ್ರೆ ಹೋಗಿ ಗಲಾಟೆ ಎಬ್ಬಿಸ್ಬಿಟ್ರೆ ಎಲ್ಲವೂ ಕೂಡ ತಿಳಿ ಆಗ್ಬಿಡುತ್ತೆ. ಪ್ರತಿಭಟನೆ ಮಾಡೋದು ನಿಲ್ಲಿಸ್ಬಿಡುತ್ತೆ, ಅಲ್ಲ ಲಾಠಿ ಚಾರ್ಜ್ ಆಗ್ಬಿಡುತ್ತೆ, ಪೊಲೀಸರೆಲ್ಲ ಚದುರಿಸ್ಬಿಡ್ತಾರೆ. ಆಮೇಲೆ ಬೇಡಿಕೆನೂ ಇಲ್ಲ, ಏನೂ ಇಲ್ಲ. ಇಂಥ ಕೆಲಸಗಳನ್ನು ಮಾಡಿಸ್ತಾರೆ ಕಾರ್ಖಾನೆಯವರು. ಅವ್ರು ಇದ್ದಾರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಅದನ್ನ ಈಗ ಪತ್ತೆ ಹಚ್ಚುವಂಥ ಕೆಲಸ ಆಗಬೇಕು. ರೈತರು ಕೂಡ ತೋರಿಸ್ಬೇಕು, ಇಂಥವ್ರು ಬಂದಿದ್ರು, ಇಂಥವ್ರು ಕಲ್ಲು ಎಸ್ತಿದ್ದಾರೆ ಅಂತೇಳಿ. ನಿಮಗೆ ಪರಿಚಯ ಇದ್ರೆ ಅವ್ರನ್ನ ಹೇಳ್ಕೊಡ್ಬೇಕು, ಹೇಳಬೇಕು. ಇಲ್ಲದೇ ಇದ್ರೆ ಸಾರ್ವಜನಿಕವಾಗಿ ಈಗ ಅಲ್ಲಿ ಎಲ್ಲ ಆಸ್ತಿಯನ್ನು ಹಾಳು ಮಾಡಿದಾರಲ್ಲ, ಇದಕ್ಕೆ ಯಾರು ಹೇಳೋದು? ಯಾರು ಬಂದವರು? ಯಾರವರು? ಇವುಗಳು ಆಚೆಗೆ ಬರಬೇಕು.